ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ರೆಸಿಪಿ ಮಾಡಿ ನೋಡ್ರಿ. ಏನು ಮಾಡಿನಪ್ಪ ಅಂದ್ರೆ ಚಪಾತಿ ಮುರಿ ಮಾಡಿ ನೋಡ್ರಿ. ಎಷ್ಟೊಂದು ಚಪಾತಿ ಉಳಿದಿದ್ರಿ ರಾತ್ರಿನೂ ಮುರಿ ಮಾಡೀನಿ. ಈಗ ಚಂದ ನೋಡ್ರಿ ಮುರಿ ಮಾಡೀನಿ. ಚಪಾತಿ ರಾತ್ರಿ ಉಳಿದಿರ್ತಾವೆ ನೋಡ್ರಿ, ಒಂದು 4-5 ಸಣ್ಣಗೆ ಮುರಿದು ಇಟ್ಕೋಬೇಕು ರೀ. ಮತ್ತೇನೈತಿ 2 ಉಳ್ಳಾಗಡ್ಡಿ ತೊಗೋಬೇಕು, ಅದು ಸಣ್ಣಗೆ ಹೆರ್ಚ್ಬೇಕು ರೀ. 1 ಟೊಮೆಟೊ ತೊಗೋಬೇಕು, ಅದು ಸಣ್ಣ ಹೆರ್ಚ್ಬೇಕು ರೀ. ಆಮೇಲೆ ಏನೈತಿ ಒಂದು ಬೊಗನ್ಯಾಗ ಎಣ್ಣೆ ಹಾಕಬೇಕು ರೀ. 2 ಸ್ಪೂನ ಎಣ್ಣೆ ಕಾಯ್ದುಕೊಳ್ಳೋಣ. ಜೀರಿಗೆ, ಸಾಸಿವೆ, ಟೊಮೆಟೊನು, ಉಳ್ಳಾಗಡ್ಡಿ ಹಾಕಿ ಚೆಂದ ಫ್ರೈ ಮಾಡ್ಬೇಕು ರೀ. ಆಮೇಲೆ ಕಡಿಪತ್ತ ಹಾಕೋದ್ರಿ, ಅದು ಚೆಂದ ಫ್ರೈ ಮಾಡೋದು. ಸ್ವಲ್ಪ ಎಣ್ಣೆ ಉಪ್ಪು ಹಾಕೋದ್ರಿ, ಚೆಂದಾಗಿ ಕೆಂಪಗಾಗ ಫ್ರೈ ಮಾಡೋದ್ರಿ. ಆಮೇಲೆ ಏನೈತಿ ಸ್ವಲ್ಪ ಕೆಂಪು ಖಾರ, ಮಸಾಲೆ ಖಾರ ಹಾಕೋದು. ಹಾಕಿಂದ ಒಂದು ಚರಿಗೆ ನೀರು ಹಾಕೋದು. ನಿಮ್ಗೆ ಎಷ್ಟು ಬೇಕು ನೋಡಿರಿ, ಗಟ್ಟಿ ಎಷ್ಟು ಬೇಕು, ನಿಮ್ಮ ಪಾತಳ ಎಷ್ಟು ಬೇಕು ನೋಡಿ ಇದು ಮಾಡಿರಿ. ಆಮೇಲೆ ಸ್ವಲ್ಪ ಶೇಂಗಾ ಚೆಂದಾಗಿ ಹುರಿದು ಅಬಡ ಜಬಡ ಕುಟ್ಟಿ ಶೇಂಗಾ ಕುಟ್ಟ ಹಾಕೋದ್ರಿ. ಹಾಕಿ ನೀರದು ಹೊಯ್ದಾಡಿಂದ ಇದು ಚಪಾತಿದು ಬುಕಣಿ ಮಾಡಿದ್ದು ಅದ್ರ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು ರೀ. ಚೆಂದಾಗಿ ಉಮ್ಕತ್ತದ. ಈಗ ರೆಡಿ ಆಯ್ತು ನೋಡಿರಿ ಚಪಾತಿದು ಮುರಿ. ಇದ್ರೊಳಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆಂದಾಗ ಜಡೀರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನನ್ನ ವಿಡಿಯೋ ಫಾಲೋ ಮಾಡಿರಿ. ಬಾಯ್ ಎಲ್ಲರಿಗೂ.